ಥರ್ಡ್ ಹೆಡಿಂಗ್ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಫಾಲೋಯಿಂಗ್ ಡೆಸಿಮಲ್ ನಂಬರ್. ಈ ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಸ್ಕ್ವೇರ್ ರೂಟ್ ಕಂಡಿಡ್ಬೇಕು. ಓಕೆ, ಅದು ಯಾವ ಥರ ಮಾಡ್ಬೇಕಂತ ನೋಡ್ರಿ. ಓಕೆ, ಕೊಟ್ಟರೆ ನಂಬರ್ ಏನು 2.56. ಓಕೆ, ನೀವೇನು ಮಾಡ್ರಿ, ರೈಟ್ ಸೈಡಿಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ರಿ. ಓಕೆ, ಇಲ್ಲಿಂದ 2 ನಂಬರ್ ಗ್ರೂಪ್ ಮಾಡಿದ್ವಿ. ಆಮೇಲೆ ಇಲ್ಲಿ ಒಂದೇ ನಂಬರ್ ಉಳಿದಿರ್ತಾನೆ, ಇದ್ರ ಮೇಲೆ ಒಂದು ಬಾರ್ ಹಾಕಿ. ಓಕೆನಾ? ಈಗೇನಿದೆ 1 ನಂಬರು 2 ಇದೆ. ಓಕೆ, ಈಗ ನಾವೇನ್ ಮಾಡಬೇಕು, ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ 2ಕಿನ್ನ ಕಡಿಮೆ ಇರೋದು ಏನಿದೆ? ಓಕೆ, 2ಕಿನ್ನ ಕಡಿಮೆ ಇರೋದು 1 ಇದೆ. ಸೊ ಏನ್ ಬರೀತೀವಿ ಇವಾಗ? 1 1 ಜ 1. ಓಕೆ, 2 ಅಲ್ಲಿ 1 ಹೋದ್ರೇನು 1. ಓಕೆ, ಸೊ ಇಲ್ಲಿ ಪಾಯಿಂಟ್ ಇದೆ ತಾನೆ, ಇಲ್ಲಿ ಪಾಯಿಂಟ್ ಆಗ್ಬಿಟ್ಟು ಆಮೇಲೆ ಇವೆರಡು ನಂಬರ್ನ ಇಳಿಸ್ಕೊಳ್ರಿ. ಓಕೆ, ಈಗ ಇಲ್ಲಿ 1 ಇದೆ ಅಂದ್ರೆ ಇದಕ್ಕೆ ಇಲ್ಲಿ ಏನು 1 ಬಂದ್ರೆ ಅದಕ್ಕೆ 1 ಆಡ್ ಮಾಡಿ 1 + 1 ಏನಾಯ್ತು? 2 ಆಯ್ತು. ಓಕೆ, ಈಗ ನೀವು ಇಲ್ಲಿ ಏನ್ ಬರೀತೀರೋ ಇಲ್ಲಿ ಕೂಡ ಅದೇ ಬರೀಬೇಕು. ಓಕೆ, ಈಗ ಲಾಸ್ಟ್ ನಂಬರ್ ನನಗೆ ಏನ್ ಬೇಕು? 6. ಈಗ 6 ಯಾವಾಗ ಬರುತ್ತೆ ನೋಡ್ರಿ. ಒಂದು 6 ಬರ್ಬೇಕಂದ್ರೆ ಒಂದು 4 ಅನ್ನ ಆಗ್ಬೇಕು, ಇಲ್ಲಾಂದ್ರೆ 6 ಬರ್ಬೇಕಂದ್ರೆ 6 ಅನ್ನ ಆಗ್ಬೇಕು. 4 ಅನ್ನ ಆಗ್ಬೇಕಿಲ್ಲ 6 ಅನ್ನ ಆಗ್ಬೇಕು. ಈಗ ಇಲ್ಲಿ 2, ಇಲ್ಲಿ 4 ಹಾಕಿದ್ರೆ ಇಲ್ಲಿ ಕೂಡ 4 ಹಾಕ್ಬೇಕು. ಓಕೆ, ಒಂದು ಆಪ್ಷನ್ನು. ಇನ್ನೊಂದೇನು, ಇಲ್ಲಿ 6 ಹಾಕಿದ್ರೆ ಇಲ್ಲಿ ಕೂಡ 6 ಹಾಕ್ಬೇಕು. ಓಕೆ, ಈಗ ಮಲ್ಟಿಪ್ಲೈ ಮಾಡಿ. 4 4 ಜ 16, 4 2 ಜ 8, 8 + 1 96. ಇದಂತರೂ ಬರಲ್ಲ. ಈಗ 6 6 ಜ 36, 6 2 ಜ 12, 12 + 3 15, 156 ಬರ್ತಾ ಇದೆ ತಾನೆ. ಸೊ ಅದಕ್ಕೆ ಏನಾಗಬೇಕು, ಇಲ್ಲಿ 6 ಆಗಿದ್ರೆ ಇಲ್ಲಿ ಕೂಡ 6 ಆಗಬೇಕು. ಅವಾಗ ಏನಾಯ್ತು? 156 ಬಂತು, ರಿಮೈಂಡರ್ ಬಂದು 0. ಸೊ ಈಗ ನಿಮಗೇನು ಗೊತ್ತಾಯ್ತು? ರೂಟ್ 2.56 ಬಂದ್ಬಿಟ್ಟು ಓಕೆ ಎಷ್ಟು? 1.6. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ. ಏನ್ ಕೊಟ್ಟಿದ್ದಾರೆ? 7.29. ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ರಿ. ಇಲ್ಲಿ 2 ನಂಬರ್ ಇಲ್ಲ, ಸೊ ಇದು ಒಂದೇ ನಂಬರಿಗೆ ಬಾರ್ ಹಾಕ್ರಿ. ಓಕೆ, ಇಲ್ಲಿ ಏನಿದೆ? 7. ಈಗ ನೀವು ನೋಡಿದ್ರೆ 7ಕಿನ್ನ ಕಡಿಮೆ ಇರೋದು ನೋಡ್ರಿ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ. 7ಕಿನ್ನ ಕಡಿಮೆ ಇರೋದೇನು? 4. ಸೊ ಏನ್ ಬರೀತೀವಿ ಇಲ್ಲಿ? 2 2 ಜ 4. ಓಕೆ, 7 ಅಲ್ಲಿ 4 ಹೋದ್ರೆ ಎಷ್ಟು? 3. ಓಕೆ, ಸೊ ಈಗೇನ್ ಮಾಡ್ರಿ, ಇಲ್ಲಿ ಪಾಯಿಂಟ್ ಇದೆ ತಾನೆ, ಇಲ್ಲಿ ಪಾಯಿಂಟ್ ಇಟ್ಬಿಟ್ಟು ಇವೆರಡು ನಂಬರ್ನ ಇಳಿಸ್ಕೊಳ್ರಿ. ಓಕೆ, ಈಗ ಇಲ್ಲಿ 2 ಇದೆ ಅಂದ್ರೆ ಅವಾಗ ಅದಕ್ಕೆ 2 ಆಡ್ ಮಾಡ್ಬಿಟ್ಟು ಇಲ್ಲಿ ಏನಿದೆ ಅದೇ ನಂಬರ್ ಆಡ್ ಮಾಡಬೇಕು. 2 + 2 ಎಷ್ಟು? 4. ಓಕೆ, ಈಗ ಇಲ್ಲಿ ಏನ್ ಬರಿತೀವೋ ಇಲ್ಲಿ ಕೂಡ ಅದೇ ಬರಿಬೇಕು. ಈಗ ನನಗೆ ಲಾಸ್ಟ್ ನಂಬರ್ ಏನು? 9 ಬೇಕು. 9 ಬರ್ಬೇಕಂದ್ರೆ ಆಪ್ಷನ್ ಏನಿದೆ? ಓಕೆ, 9 ಬರ್ಬೇಕಂದ್ರೆ ಒಂದು 3 ಅನ್ನ ಆಗ್ಬೇಕು, ಇಲ್ಲ ಅಂತಂದ್ರೆ ಲಾಸ್ಟ್ ನಂಬರ್ 9 ಬರ್ಬೇಕಂದ್ರೆ ಇಲ್ಲ 7 ಅನ್ನ ಆಗ್ಬೇಕು. 3 ಅನ್ನ ಆಗ್ಬೇಕಿಲ್ಲ 7 ಅನ್ನ ಆಗ್ಬೇಕು. ಸೊ ಒಂದು ಆಪ್ಷನ್ ಏನು? ಇಲ್ಲಿ 3 ಆಗಿದ್ರೆ ಇಲ್ಲಿ ಕೂಡ 3 ಹಾಕ್ಬೇಕು, ಒಂದು ಆಪ್ಷನು. ಇಲ್ಲಾಂದ್ರೆ ಇಲ್ಲಿ 7 ಹಾಕಿದ್ರೆ ಇಲ್ಲಿ ಕೂಡ 7 ಹಾಕ್ಬೇಕು. ಓಕೆ, ಈಗ ನೀವು ಮಲ್ಟಿಪ್ಲೈ ಮಾಡಿದ್ರೆ 3 3 ಜ 9, 3 4 ಜ 12. ಇದಂತರೂ ಬರಲ್ಲ. ಇಲ್ಲಿ 7 7 ಜ 49, 7 4 ಜ 28, 28 + 4 32, 329. ಸೊ ಇಲ್ಲಿ 7 ಹಾಕಿದ್ರೆ ಇಲ್ಲಿ ಕೂಡ 7 ಹಾಕ್ತೀವಿ. ಸೊ ಎಷ್ಟು ಬರುತ್ತೆ? 47 × 7 329 ಬರುತ್ತೆ. ಸೊ ಏನಾಯ್ತು? ರಿಮೈಂಡರ್ 0 ಬಂತು. ಓಕೆ, ಈಗ ಆನ್ಸರ್ ಏನು? ರೂಟ್ 7.29 ಬಂದ್ಬಿಟ್ಟು 2.7 ಬರುತ್ತೆ. ನೆಕ್ಸ್ಟ್, ಈಗ ಥರ್ಡ್ ಕ್ವಶನ್ 51.84. ಏನ್ ಮಾಡ್ಬೇಕು? ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ಕೊಂಡು ಬಂದ್ರೆ. ಓಕೆ, ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ತೀವಿ. ಓಕೆ, ಇಲ್ಲಿ ಏನಿದೆ? 51 ಇದೆ. 51ಗೆ ಹತ್ರ ಇರೋ ನಂಬರ್ ನೋಡಲಿ. 51ಗೆ ಹತ್ರ ಇರೋ ಸ್ಕ್ವೇರ್ ಯಾವುದು? 49. ಓಕೆ, 51ಕಿಂತ ಕಡಿಮೆ ಇರೋದು 49. ಸೊ 7 7 ಎಷ್ಟು? 49. ಈಗ 51 49 ಹೋದ್ರೆ ಎಷ್ಟಾಯ್ತು? 2 ಉಳಿತು. ಓಕೆ, ಸೊ ಇಲ್ಲಿ ಪಾಯಿಂಟ್ ಇದೆ ತಾನೆ, ಇಲ್ಲಿ ಪಾಯಿಂಟ್ ಆಗ್ಬಿಟ್ಟು ಇವೆರಡು ನಂಬರ್ನ ಇಳಿಸ್ಕೊಳ್ರಿ. ಓಕೆ, ಇಲ್ಲಿ 7 ಇದೆ ಅಂದ್ರೆ ಮತ್ತೆ ಅದೇ ನಂಬರ್ ಆಡ್ ಮಾಡ್ಬೇಕು. 7 + 7 ಎಷ್ಟಾಯ್ತು? 14 ಆಗ್ಬೇಕು. ಓಕೆ, ಈಗ ಇಲ್ಲಿ ಏನಾಗ್ತಿರೋ ಇಲ್ಲಿ ಕೂಡ ಅದೇ ಆಗ್ಬೇಕು. ಇಲ್ಲಿ ಲಾಸ್ಟ್ ನಂಬರ್ ನಮ್ಗೆ ಏನ್ ಬೇಕು? 4. 4 ಯಾವಾಗ ಬರುತ್ತೆ? 4 ಬರ್ಬೇಕಂದ್ರೆ either 2 ಅನ್ನ ಆಗ್ಬೇಕು, ಇಲ್ಲಾಂದ್ರೆ 4 ಬರ್ಬೇಕಂದ್ರೆ 8 ಅನ್ನ ಹಾಕ್ಬೇಕು, ಇಲ್ಲ 2 or 8. ಈಗ ನೀವು ನೋಡಿದ್ರೆ 142, ಇಲ್ಲಿ 2 ಆಗಿದ್ರೆ ಇಲ್ಲಿ ಕೂಡ 2 ಹಾಕ್ಬೇಕು. ಓಕೆ, ಇಲ್ಲ ಅಂತಂದ್ರೆ ಇಲ್ಲಿ 8 ಹಾಕಿದ್ರೆ ಓಕೆ ಇಲ್ಲಿ ಕೂಡ 8 ಹಾಕ್ಬೇಕು. ಈಗ ನೋಡ್ರಿ 2 2 ಜ 4, 2 4 ಜ 8, 2 1 ಜ 2.
ಇಲ್ಲೇ ಬಂದ್ಬಿಡ್ತು. ಸೊ ಇಲ್ಲಿ 2 ಆಗಿದ್ರೆ ಇಲ್ಲಿ 2 ಹಾಕ್ಬಿಡ್ತೀವಿ. ಸೊ ಏನು ಬರುತ್ತೆ 284 ಆಗುತ್ತೆ. ಸೊ ರಿಮೈಂಡರ್ 0 ಬಂತು. ಸೊ ರೂಟ್ 51.84 ಬಂದ್ಬಿಟ್ಟು ಎಷ್ಟು 7.2. ಈಗ 4th ಕ್ವಶನ್. ಈಗ ನೋಡ್ರಿ ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ಕೊಂಡು ಬಂದ್ರಿ. ಓಕೆನಾ, ಈಗ ಏನಿದೆ ಅದು 42ಕಿಂತ ಕಡಿಮೆ ಇರೋ ನಂಬರ್ ನೋಡ್ಬೋದು. ಓಕೆ, ಈ ಸ್ಕ್ವೇರ್ಸ್ ಅಲ್ಲಿ 42ಕಿಂತ ಕಡಿಮೆ ಅದು ಇದು 49 ಇದೆ. ಸೊ 36, 42ಕಿಂತ ಕಡಿಮೆ 36. ಏನ್ ಬರೀಬಹುದು 6 6 36. 42 ಅಲ್ಲಿ 36 ಹೋದ್ರೆ ಎಷ್ಟಾಗುತ್ತೆ 6 ಉಳಿಯುತ್ತೆ. ಇಲ್ಲಿ ಪಾಯಿಂಟ್ ಇದೆ ತಾನೆ, ಇಲ್ಲಿ ಪಾಯಿಂಟ್ ಆಗ್ಬಿಟ್ಟು ಇವೆರಡು ನಂಬರು ಇಳಿಸ್ಕೊಂಡ್ಬಿಡ್ಬೋದು. ಓಕೆ, ಇಲ್ಲಿ 6 ಹಾಕಿರಂದ್ರೆ ಮತ್ತೆ ಅದಕ್ಕೆ 6 ಆಡ್ ಮಾಡಬೇಕು. 6 + 6 12. ಓಕೆ, ಈಗ ನೋಡ್ರಿ ಇಲ್ಲಿ ಲಾಸ್ಟ್ ನಂಬರ್ ನಿಮ್ಗೆ ಏನ್ ಬೇಕು 5. ಓಕೆ, ಸೊ ಇಲ್ಲೇನಾಗ್ತೀವೋ ಇಲ್ಲಿ ಕೂಡ ಅದಾಗಬೇಕು. ಲಾಸ್ಟ್ ನಂಬರ್ ಏನಿದೆ 5 ಯಾವಾಗ ಬರುತ್ತೆ 25 ಬರ್ಬೇಕಂದ್ರೆ 5 ಹಾಕ್ಬೇಕು. ಸೊ 125 × 5. 5 5 = 25, 5 2 = 10, 10 + 2 12, 5 1 = 5, 5 + 1 6. ಸೊ ಇಲ್ಲಿ 5 ಆಗಿದ್ರೆ ಇಲ್ಲಿ ಕೂಡ 5 ಆಗುತ್ತೆ. ಸೊ ಆನ್ಸರ್ ನಿಮ್ಗೆ ಏನು ಬಂತು ರೂಟ್ 42.25 ಬಂದ್ಬಿಟ್ಟು 6.5 ಬರುತ್ತೆ. ಓಕೆ, ಈಗ 5th ಕ್ವಶನ್ ನೋಡೋಣ. ಓಕೆ, ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ಕೊಂಡು ಬಂದ್ರಿ. ಓಕೆ, ಈಗ 31ಕಿಂತ ಕಡಿಮೆ ಇರೋದು ನೋಡ್ರಿ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ 31ಕಿಂತ ಕಡಿಮೆ ಇರೋದೇನು 25. ಸೊ 5 5 = 25. ಈಗ ನೋಡಿ 31 25 ಹೋದ್ರೆ ಎಷ್ಟು 6. ಓಕೆ, ಇಲ್ಲಿ ಪಾಯಿಂಟ್ ಇದೆ ತಾನೆ, ಇಲ್ಲಿ ಪಾಯಿಂಟ್ ಇಟ್ಬಿಟ್ಟು ಇವೆರಡು ನಂಬರ್ ಇಳಿಸ್ಕೊಂಡ್ಬಿಡ್ರಿ. ಓಕೆ, ಸೊ ಇಲ್ಲಿ 5 ಇದೆ ಅಂದ್ರೆ ಇದಕ್ಕೆ ಮತ್ತೆ ಅದೇ ನಂಬರ್ ಆಡ್ ಮಾಡೋದು. 5 + 5 ಎಷ್ಟು 10. ಓಕೆ, ಈಗ ನೀವು ಇಲ್ಲಿ ಏನ್ ನಂಬರ್ ಹಾಕ್ತಿರೋ ಇಲ್ಲಿ ಕೂಡ ಅದೇ ನಂಬರ್ ಹಾಕ್ಬೇಕು. ನಿಮ್ಗೆ ಏನ್ ಬೇಕು ಲಾಸ್ಟ್ ನಂಬರ್ 6. ಲಾಸ್ಟ್ ನಂಬರ್ 6 ಬರೋದ್ರ ಆಪ್ಷನ್ ಏನು ಐದರ್ 4 ಅನ್ನ ಹಾಕ್ಬೇಕು, ಇಲ್ಲ ಅಂತಂದ್ರೆ ಏನೋ 6 ಅನ್ನ ಹಾಕ್ಬೇಕು. ಸೊ ಒಂದೇನು ಇಲ್ಲಿ 4 ಹಾಕಿದ್ರೆ ಇಲ್ಲಿ 4 ಹಾಕ್ಬೇಕು, ಅದು 104 × 4. ಆರ್ ಇನ್ನೊಂದೇನು ಇಲ್ಲಿ 6 ಹಾಕಿದ್ರೆ ಇಲ್ಲಿ ಕೂಡ 6 ಹಾಕ್ಬೇಕಾಗತ್ತೆ. ಈಗ ನೋಡ್ರಿ 4 4 = 16, 4 0 = 0, 0 + 1 1, 4 1 = 4. ಇದಂತರೂ ಬರಲ್ಲ. ಇಲ್ಲಿ 6 6 = 36, 6 0 = 0, 0 + 3 3, 6 1 = 6. ಅಂದ್ರೆ ಇಲ್ಲಿ 6 ಹಾಕ್ಬೇಕು, ಇಲ್ಲಿ 6 ಹಾಕ್ಬೇಕು, ಅವಾಗ 636 ಬರುತ್ತೆ. ಸೊ ಈಗ ಆನ್ಸರ್ ಏನು ರೂಟ್ 31.36 ಬಂದ್ಬಿಟ್ಟು 5.6 ಬರುತ್ತೆ. ಓಕೆನಾ, ಸೊ ಇದು ಈ ತರ ನೀವು ಡಿವಿಷನ್ ಮೆಥಡ್ ಇಂದ ಡೆಸಿಮಲ್ ನಂಬರ್ ಕೂಡ ನೀವು ಸ್ಕ್ವೇರ್ ರೂಟ್ ಕಂಡುಹಿಡಬಹುದು. ಓಕೆನಾ, ಸೊ ಇನ್ನೊಂದು ಏನಂತಂದ್ರೆ ನಿಮಗೆ ಈ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಲೆಸನ್ದು ಓಕೆ ಫುಲ್ ಲೆಸನ್ದು ಓಕೆ ಪ್ಲೇ ಲಿಸ್ಟ್ ಲಿಂಕ್ ಬಂದ್ಬಿಟ್ಟು ಓಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಹಾಕಿರ್ತೀನಿ. ಓಕೆ, ನೀವು ಆ ಲಿಂಕ್ ಪ್ರೆಸ್ ಮಾಡಿದ್ರೆ ಓಕೆ ನಿಮಗೆ ಟೋಟಲ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ದು ಎಲ್ಲ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಬರುತ್ತೆ. ಓಕೆ, ಸೊ ಎಕ್ಸಸೈಸ್ 5.1 ಇಂದ ಹಿಡಿದು ಎಕ್ಸಸೈಸ್ 5.4 ವರೆಗೆ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಸೊ ನಿಮಗೆ ಏನಾದ್ರು ಡೌಟ್ ಇದ್ರೆ ಲೈಕ್ ಇಲ್ಲ ಫುಲ್ ಲೆಸನ್ ಕಲಿಬೇಕಂತಿದ್ರೆ ಈ ಪ್ಲೇ ಲಿಸ್ಟ್ ಲಿಂಕ್ ಒತ್ತುಬಿಟ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಲಾಸ್ಟ್ ವರೆಗೆ ಎಲ್ಲ ವಿಡಿಯೋಸ್ ಇರ್ತವೆ. ಅದು ನೋಡ್ಬಿಟ್ಟು ಈ ಲೆಸನ್ ನೀವು ಈಸಿಯಾಗಿ ಪರ್ಫೆಕ್ಟ್ ಆಗಿ ಆಗ್ಬೋದು. ಓಕೆ, ಈ ಲೆಸನ್ನು ಎಕ್ಸಸೈಸ್ ಭಾಳ ಇದೆ, ಆಮೇಲೆ ವೇಟೇಜ್ ಆಫ್ ಮಾರ್ಕ್ಸ್ ಕೂಡ ಭಾಳ ಇದೆ. ಓಕೆನಾ, ಸೊ ಈ ಲೆಸನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಓಕೆ, ಫುಲ್ ಪರ್ಫೆಕ್ಟ್ ಆಗಿ ಕಲೀರಿ. ಮೇ ಬಿ ಇದರಲ್ಲಿ ಒಂದು 10 to 12 ಮಾರ್ಕ್ಸ್ ವರೆಗೆ ಈಸಿಯಾಗಿ ಬಂದ್ಬಿಡುತ್ತೆ. ಓಕೆ, ಸೊ ನೀವು ಕಲ್ತ್ರೆ ಇವೆಲ್ಲ ಲೈಕ್ ಈಸಿ ಮೆಥಡ್, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಇದರಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಭಾಳ ಕಡಿಮೆ ಇದಾವೆ. ಸೊ ಇದನ್ನ ಈ ಲೆಸನ್ ಅಲ್ಲಿ ಸ್ಕೋರ್ ಮಾಡೋದು ಈಸಿ. ಓಕೆ, ಸೊ ಅದಕ್ಕೋಸ್ಕರ ಕಲಿಯೋದು ಈಸಿ, ಸ್ಕೋರ್ ಮಾಡೋದು ಈಸಿ. ಸೊ ಮ್ಯಾಕ್ಸಿಮಮ್ ನೀವು ಏನು ಮಾಡ್ರಿ ಇದನ್ನ ಫುಲ್ ಪ್ಲೇ ಲಿಸ್ಟ್ ನೋಡಕ್ ಟ್ರೈ ಮಾಡ್ರಿ. ಸೊ ದಟ್ ಈ ಲೆಸನ್ ಇಂದ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಂಗ್ ಆಗುತ್ತೆ. ಓಕೆ, ಸೊ ಆಮೇಲೆ ಈ ಲೆಸನ್ ಬಿಟ್ಟು ಇನ್ನು ಬೇರೆ ರಿಮೈನಿಂಗ್ ಲೆಸನ್ಸ್ ಕೂಡ ವಿಡಿಯೋ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ನಲ್ಲಿ ಹಾಕಿದ್ದೀನಿ. ಓಕೆ, ಸೊ ಆ ವಿಡಿಯೋಸ್ ನೋಡ್ರಿ. ಹೆಂಗಿದ್ರಿ ಇವಾಗ ಮಿಡ್ ಟರ್ಮ್ ಎಕ್ಸಾಮ್ ಹತ್ರ ಬರ್ತಾ ಇದೆ, ಅವೆಲ್ಲ ಲೆಸನ್ ನಿಮಗೆ ಪಾರ್ಟ್ 1 ಟೆಕ್ಸ್ಟ್ ಬುಕ್ ನಾಗ ಏನೇನಿದೆನೋ
ಅವೆಲ್ಲ ಲೆಸನ್ ವಿಡಿಯೋಸ್ ಎಲ್ಲ ಮಾಡಿ ನಾನು ಆ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ. ನೀವು ಚೆಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಮಿಡ್ ಟರ್ಮ್ ಎಕ್ಸಾಮಿಗೆ ಪ್ರಿಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ.